ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ವಿಚಾರ ಭಾರಿ ಮಟ್ಟದಲ್ಲಿಯೇ ಸದ್ದು ಮಾಡುತ್ತಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡ ಬಿಜೆಪಿ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಕಾಂಗ್ರೆಸ್ ಮೇಲೆ ಮುಗಿಬೀಳಲು ಯತ್ನಿಸುತ್ತಿದೆ. ಆದರೆ ಸದನದಲ್ಲಿ ವಿಪಕ್ಷಗಳ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದು, ಅಹಿಂದ ನಾಯಕನ ಹೇಳಿಕೆಗೆ ಡಿಕೆ ಬಣ ಕಂಗಲಾಗಿದೆ. ಕುರ್ಚಿ ಕಾಳಗದ ವಿಚಾರವಾಗಿ ವಿಪಕ್ಷಗಳ ಮಾತಿಗೆ ಆಕ್ರೋಶಭರಿತರಾಗಿಯೇ ಉತ್ತರಿಸಿದ ಸಿಎಂ ಸಿದ್ದರಾಮಯ್ಯ, ಇಂದಿಗೂ ನಾನೇ ಸಿಎಂ ಅಷ್ಟೇ ಏಕೆ 2028ರಲ್ಲಿಯೂ ನಾನೇ ಸಿಎಂ ಎಂದು ಹೇಳಿದ್ದಾರೆ. ಈ ಹೇಳಿಕೆಯು ವಿಪಕ್ಷಗಳ ಬಾಯಿ ಮುಚ್ಚಿಸುವುದು ಹಾಗಿರಲಿ, ಡಿಕೆ ಬಣಕ್ಕೆ ಹೊಸ ಟೆನ್ಷನ್ ತಂದೊಡ್ಡಿದೆ. ಸದನದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಾವು ಸರ್ಕಾರ ರಚನೆ ಮಾಡಿದ್ದೇವೆ, ಇದನ್ನು ನನ್ನ ಸರ್ಕಾರ ಎಂದು ಹೇಳಬಾರದು, ನಮ್ಮ ಸರ್ಕಾರ ಎಂದು ಹೇಳಬೇಕು. ಹೈಕಮಾಂಡ್ ಹೇಳುವವರೆಗೆ ನಾನೇ ಸಿಎಂ. ಈ 5 ವರ್ಷ ಮಾತ್ರವಲ್ಲ, 2028ರಲ್ಲಿಯೂ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಆಗಲೂ ಕೂಡ ಕರ್ನಾಟಕದ ಸಿಎಂ ಸ್ಥಾನ ನಾನೇ ಅಲಂಕರಿಸುತ್ತೇನೆ ಎಂದು ಹೇಳಿದ್ದಾರೆ. ಈಗಲೂ ಮುಖ್ಯಮಂತ್ರಿ ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಹೇಳ್ತೀರಿ ಮುಂದೇನು ಜನವರಿ ನಂತರ ಏನ್ ಹೇಳಿ, ಜನವರಿ ನಂತರ ಏನ್ ಹೇಳಿ ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್